ಎಲ್ಲರಿಗೂ ನಮಸ್ಕಾರ. MN ಕಿಚನ್ಸ್ಗೆ ಸ್ವಾಗತ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡುವ ಸಾಮಗ್ರಿಗಳು: 3 ದೊಡ್ಡ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಒಗ್ಗರಣೆಗೆ 80 ಗ್ರಾಮ್ ಆಗಷ್ಟು ಎಣ್ಣೆ ತಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ, ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ kg ಆಗಷ್ಟು ಚಿಕನ್ ತಗೊಂಡಿದ್ದೀನಿ. ಈ ಲೋಟದಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಸ್ಪೈಸಸ್ಗೆ 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಟರ್ಮೆರಿಕ್ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೀನಿ, ಸ್ವಲ್ಪ ಮೊಸರು ತಗೊಂಡಿದ್ದೀನಿ, ಕಸೂರಿ ಮೇಥಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ತಗೊಂಡಿದ್ದೀನಿ, ಅನಾನಸ್ ಹೂವು, ಮರಾಠ್ ಮೊಗ್ಗು, ಶಾಯಿ ಜೀರಾ, ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲೆ ರುಬ್ಬಕ್ಕೆ ನಾನು ಪುದೀನ, ಕೊತ್ತಂಬರಿ ಎರಡನ್ನೂ ಸೇರಿಸಿ 1 ಬಟ್ಲಷ್ಟು ತಗೊಂಡಿದ್ದೀನಿ, 3 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು 6-7 ಕಾಳಷ್ಟು ಮೆಣಸು ತಗೊಂಡಿದ್ದೀನಿ ರುಬ್ಬೋದಕ್ಕೆ. ಮೊದಲು ಎಣ್ಣೆ ಹಾಕಿ, ನಂತರ ಈ ಸ್ಪೈಸಸ್ನೆಲ್ಲ ಹಾಕಿ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಪುಡಿ ಸಾಲ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಯಷ್ಟಲ್ಲಿ ಅಕ್ಕಿನ ನೆನೆಸಿಟ್ಕೊಳ್ಳೋಣ. ಹಾಗೆ ಮಸಾಲೆ ಪದಾರ್ಥಗಳನ್ನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿ ಈ ತರ ಫ್ರೈ ಆಗಿರ್ಬೇಕು. ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಫ್ರೈ ಆಗಿದೆ, ಚಿಕನ್ ಸೇರಿಸ್ತಾ ಇದ್ದೀನಿ. ಜೊತೆಗೆ ಟೊಮೊಟೊನು ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಗರಂ ಮಸಾಲ, ಟರ್ಮೆರಿಕ್ ಪೌಡರ್, ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಮೊಸರು ಹಾಕ್ತಾ ಇದ್ದೀನಿ. ಮಸಾಲೆಯಲ್ಲಿ ಚಿಕನ್ 10 ನಿಮಿಷ ಬೇಯಕ್ಕೆ ಬಿಡಿ. ಚಿಕನ್ ಬೆಂದಿದೆ. ಈಗ 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಕುದೀತಾ ಇರುವಾಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ಚಿಕನ್ಗೆ 1 ಸ್ಪೂನ್ ಉಪ್ಪು ಹಾಕಿದೆ, ಈಗ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ, ಸ್ವಲ್ಪ ತುಪ್ಪ, ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕಿ ವಿಸಲ್ ಹಾಕಿ 2 ವಿಸಲ್ ಕೂಗಿಸಿ.
ನೋಡಿ ಬಿರಿಯಾನಿ ರೈಸ್ ಎಷ್ಟು ಉದ್ದುದ್ರವಾಗಿ ಚೆನ್ನಾಗಾಗಿದೆ. ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಈ ಸ್ಟೈಲಲ್ಲಿ ಒಮ್ಮೆ ಮಾಡಿ ರುಚಿ ನೋಡಿ ಕಾಮೆಂಟ್ ಮಾಡಿ.